ಜನನಾಯಕನ್ ಸಿನಿಮಾ ಗೊತ್ತಿರೋ ಹಾಗೆ ಬಾಲಕೃಷ್ಣ ಅವರ ಭಗವಾನ್ ಕೇಸರಿ ರೀಮೇಕು. ಬಟ್ ಡೈರೆಕ್ಟರ್ ಹೇಳಿರೋದು 50% ಮಾತ್ರ ಇನ್ಸ್ಪೈರ್ ಆಗಿದ್ದೀವಿ ಅಂತ. ಇನ್ನ 50% ಅಫ್ಕೋರ್ಸ್ ವಿಜಯ್ ಅವರ ಪೊಲಿಟಿಕಲ್ ಕೆರಿಯರ್ನ ಮೈಂಡಲ್ಲಿ ಇಟ್ಕೊಂಡು ಬರ್ದಿರೋದು. ಕಮರ್ಷಿಯಲೈಸ್ ಮಾಡಕ್ ಹೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರಿಸ್ಕ್ ತಗೊಂಡಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅಂತ ಈ ರಿವ್ಯೂ ನೋಡಿದ್ರೆ ಗೊತ್ತಾಗತ್ತೆ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಸ್ಟೋರಿ ಲೈನ್: ಆಕ್ಷನ್ ಪೊಲಿಟಿಕಲ್ ಡ್ರಾಮಾ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯೋ ಕತೆ. ತಳಪತಿ ವೆಟ್ರಿಕೊಂಡನ್ ಅನ್ನೋ ಎಕ್ಸ್ ಪೊಲೀಸ್ ಆಫೀಸರು ದತ್ತು ಮಗಳನ್ನ ಆರ್ಮಿಗ್ ಜಾಯಿನ್ ಮಾಡಿಸ್ಬೇಕು ಅನ್ನೋ ಕನಸಿನ ಜೊತೆಗೆ ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್ ಅಂಬರೀಶ್ ಪೂಜಾರಿಯಿಂದ ಇಂಡಿಯಾದಲ್ಲಾಗೋ ಧರ್ಮಗಳ ಮಧ್ಯೆ ನಡೆಯೋ ಗಲ್ಬೆ ದಂಗೆಗಳಿಂದ ಹೇಗೆ ಕಾಪಾಡ್ತಾನೆ ಅನ್ನೋದೇ ಸ್ಟೋರಿ. ಸ್ಕ್ರೀನ್ ಪ್ಲೇ: ನಾನ್ ಲೀನಿಯರ್ ನರೇಷನ್ನು ಆವರೇಜ್ ಟು ಗುಡ್ ಲೆವೆಲ್ಗೆ ವರ್ಕ್ ಆಗಿದೆ. ಆಸ್ ಯೂಶುವಲ್ ಭಾಷಾ ಸ್ಕ್ರೀನ್ ಪ್ಲೇ ಫಾಲೋ ಆಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಪೊಲಿಟಿಕಲ್ ಆಂಗಲ್ ಇಂದ ರನ್ ಆಗತ್ತೆ. ಸೀನ್ಸ್: ಫ್ಯಾನ್ಸಿಗೋಸ್ಕರ ವಿಜುವಲ್ ಹೊಡೆಯೋ ಸೀನ್ಸ್ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಡ್ಯಾನ್ಸ್ ಅಂದ್ರೇನೆ ನೆನಪಾಗೋದು ಅಪ್ಪು, ಋತಿಕ್, NTR, ರಾಮ್ ಚರಣ್, ಅಲ್ಲು ಅರ್ಜುನ್. ಬಟ್ ವಿಜಯ್ ಅವರ ಡ್ಯಾನ್ಸ್ ಮೂಮೆಂಟ್ಸ್ ಇದೆಯಲ್ಲ, ಒಂಥರ ಅನ್ಕನ್ವೆನ್ಷನಲ್, ಸಖತ್ ಮಜಾ ಕೊಡತ್ತೆ. ಡೈಲಾಗ್ಸ್ ಅಂದ್ರೆ ಜ್ಞಾಪಕ ಬರೋದು ಸೆಕೆಂಡ್ ಹಾಫ್ ಅಲ್ಲಿ 50 ವರ್ಷದಿಂದ ತಾತ, ಮಕ್ಕಳು, ಮೊಮ್ಮಕ್ಕಳು ಪೊಲಿಟಿಕ್ಸ್ ಮಾಡಿ ಉದ್ಧಾರ ಅಂತೂ ಮಾಡಿಲ್ಲ ಅನ್ನೋದು. ಇದು ಎಷ್ಟೋ ಪೊಲಿಟಿಕಲ್ ಪಾರ್ಟಿಗೆ ಇಂಡೈರೆಕ್ಟ್ ಆಗಿ ಹೇಳ್ದಂಗಿತ್ತು. ಈ ತರ ರಿವ್ಯೂನ ಯಾರು ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಕೋರ್ ಇಮೋಷನ್: ತನ್ನ ಮಗಳನ್ನ ಆರ್ಮಿಗೆ ಸೇರಿಸ್ಬೇಕು ಅನ್ನೋದೇ ಇಮೋಷನ್. ಬಟ್ ವಿಜಯ್ ಅವರ ಬ್ಯಾಕ್ ಸ್ಟೋರಿನ ಸಪರೇಟ್ ಟ್ರ್ಯಾಕ್ ಬರ್ದಿದ್ರಿಂದ ಸೇವಿಯರ್ ಇಮೋಷನ್ ಉಟ್ಕೊಂತು. ಇಲ್ಲೇ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಅನ್ನಿಸ್ತು ಸ್ಕ್ರಿಪ್ಟ್ ಅಲ್ಲಿ. ಕ್ಯಾರೆಕ್ಟರ್ ಆರ್ಕ್: ವೆಟ್ರಿಕೊಂಡನ್ ಕ್ಯಾರೆಕ್ಟರ್ಗಿಂತ ಅವನ ಮಗಳಿಗೆ ತನ್ನ ತಾಯಿನ ಕಳ್ಕೊಂಡಾಗ ಬಂದ ಫಿಯರ್ನ ಓವರ್ಕಮ್ ಮಾಡೋ ಟ್ರಾನ್ಸ್ಫಾರ್ಮೇಶನ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪರ್ಫಾರ್ಮೆನ್ಸಸ್: ತಳಪತಿ ವಿಜಯ್, ಬಾಬಿ ಡಿಯಾಲ್, ಪ್ರಕಾಶ್ ರಾಜ್, ಮಮಿತಾ ಬೈಜು, ಪೂಜಾ ಹೆಗ್ಡೆ ಎಲ್ರೂ ಇಸ್ಕೊಂಡಿರೋ ರೆಮ್ಯುನರೇಷನ್ಗಿಂತ ಜಾಸ್ತಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಷನ್: ಫ್ರೇಮ್ಸ್ ಅಲ್ಲಿ ಎಫರ್ಟ್ ಕಾಣಿಸೋದು, ಬಟ್ ಇನ್ನೂ ಏನೋ ಬೇಕಿತ್ತು ಅಂತ ಅನಿಸ್ತು. ಸಿನಿಮಾಟೋಗ್ರಫಿ: ಸಿನಿಮಾಗ್ ಬೇಕಾಗಿರೋದನ್ನ ಸಿನಿಮಾಟೋಗ್ರಫಿ ಸಪೋರ್ಟ್ ಮಾಡಿದೆ. ಮ್ಯೂಸಿಕ್: ಸಾಂಗ್ಸ್ ಬಂದ್ರೆ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ರು. BGM ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಮ್ಯೂಸಿಕ್ ದಿ ಬೆಸ್ಟ್ ಅನಿಸ್ತು. ಪ್ರಾಬ್ಲಮ್ ಏರಿಯಾ: ಕ್ಲೈಮ್ಯಾಕ್ಸ್ ಅಲ್ಲಿ ರಿಯಾಲಿಟಿ ಬಿಟ್ಟು ಸಡನ್ ಆಗಿ ರೋಬೋಟಿಕ್ ವೆಪನ್ಸ್ ಬಂದಿದ್ರಿಂದ ಗ್ರಾಫು ಡೌನ್ ಆಯ್ತು. ಪೊಲೀಸ್ ಆರ್ಮಿಯವ್ರ ಮೇಲೆ ಸಿನಿಮ್ಯಾಟಿಕ್ ಲಿಬರ್ಟಿನ ಯಾವಾಗ್ಲೂ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಅದನ್ನ ನಾನು ಡಿಕೋಡ್ ಮಾಡ್ಕೊಂಡಿದ್ದೀನಿ. ಹೇಳಿದ್ರೆ ಫ್ಯಾಕ್ಟ್ಸೇ ಹೇಳ್ಬೇಕು, ಇಲ್ಲಾಂದ್ರೆ ಹೇಳಕ್ ಹೋಗ್ಬಾರ್ದು. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಇಂಡಿಯನ್ ಪೊಲೀಸ್ ಆಫೀಸರೇ ವಿಲನ್ ಆಗಿ ಪಾಕಿಸ್ತಾನ್ ಟೆರರಿಸ್ಟ್ ಜೊತೆ ಕೈ ಜೋಡಿಸಿ ಇಂಡಿಯಾಗೆ ಅಟ್ಯಾಕ್ ಮಾಡ್ತಾರೆ. ಇದನ್ನ ಆಡಿಯನ್ಸಿಗೆ ಅರ್ಗಿಸ್ಕೊಳಕ್ ಸ್ವಲ್ಪ ಕಷ್ಟ ಆಗತ್ತೆ. ಹಾಗೆ ಇಂಡಿಯನ್ ಆರ್ಮಿ ಅವ್ರನ್ನ ತೋರ್ಸೋದ್ರಲ್ಲಿ ಸ್ವಲ್ಪ ಎಡವಿದಾರ ಅಂತ ಅನಿಸ್ತು. ನನ್ನ ಅನಾಲಿಸಿಸ್ ನಿಜನೇ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಎಫೆಕ್ಟ್ ಆಗತ್ತೆ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ: ಕಮರ್ಷಿಯಲ್ ಸಿನಿಮಾ ಆಡಿಯನ್ಸಿಗೆ ಡಿಸಪಾಯಿಂಟ್ಮೆಂಟ್ ಆಗೋ ಚಾನ್ಸಸ್ಸು ತುಂಬಾನೇ ಕಡಿಮೆ. ಡಾಟರ್ ಇಮೋಷನ್ಸು, ಸಾಂಗ್ಸು, ಫೈಟ್ಸು, ಮಾಸ್ ಎಲಿವೇಶನ್ಸು, ಡ್ರಾಮಾ, ಪೊಲಿಟಿಕ್ಸು ಎಲ್ಲಾನು ಇದೆ. ಹೂ ಕ್ಯಾನ್ ವಾಚ್: ಫ್ಯಾಮಿಲಿ ಆಡಿಯನ್ಸ್, ಮಾಸ್ ಆಡಿಯನ್ಸ್, ಹೆಣ್ಮಕ್ಳು, ಪೊಲಿಟಿಕಲ್ ಲವರ್ಸು, ವಿಜಯ್ ಫ್ಯಾನ್ಸು, ಆಲ್ಮೋಸ್ಟ್ ಎಲ್ಲ ತರ ಆಡಿಯನ್ಸು ಒಂದ್ಸಲ ನೋಡ್ಬೋದು. ಫೈನಲ್ ರೇಟಿಂಗ್ 4/5. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.